ಸಾರ್ವಜನಿಕವಾಗಿ ತಾಲೂಕು ಕಚೇರಿ ಬಗ್ಗೆ ಒಂದು ಕೆಟ್ಟ ಅಭಿಪ್ರಾಯ ಇತ್ತು. ಕಂದಾಯದ ವಿಚಾರ ಇರ್ಬೋದು ಅಥವಾ ಸರ್ವೆ ವಿಚಾರ ಇರ್ಬೋದು, ಸಾರ್ವಜನಿಕರಲ್ಲಿ ಕೆಲಸ ಆಗ್ತಾ ಇಲ್ಲ ಅಂತಕ್ಕಂಥ ಭಾವನೆ ಇತ್ತು. ಅದಕ್ಕೆ ನಾನು ಏನು ತೀರ್ಮಾನ ಮಾಡಿದೆ ಅಂತಂದರೆ 20ನೇ ತಾರೀಕು ಮಂಗಳವಾರ, ಇದೇ ತಿಂಗಳು 20/1/26 ಮಂಗಳವಾರ ಬೆಳಿಗ್ಗೆ 10 ಗಂಟೆಗೆ 10 ಗಂಟೆಯಿಂದ 5 ಗಂಟೆವರೆಗೂ ಕೂಡ ಅರ್ಜಿ ಸ್ವೀಕಾರ. ಯಾರ್ಯಾರಿಗೆ ಕಂದಾಯದ ಸಮಸ್ಯೆ ಐತೆ, ಸರ್ವೆ ಸಮಸ್ಯೆ ಐತೆ, ಅವರೆಲ್ಲರಲ್ಲೂ ಕೂಡ ತಾಲೂಕು ಆಫೀಸಲ್ಲಿ ಅವರ ವಿ ಎಗಳಿರ್ತಾರೆ, ಸರ್ಕಲ್ ವಿ ಎಗಳೇ ರಿಸೀವ್ ಮಾಡ್ಕೊತಾರೆ. ಅದನ್ನು ರಿಸೀವ್ ಪ್ರತಿಯೊಂದು ಕಡೆನೂ ಹೋಗಿ ಅವ್ರವ್ರ ವಿ ಎ ಸರ್ಕಲ್ನವ್ರಿಗೆ ಹೋಗಿ ಕೊಟ್ಟು ಅದನ್ನು ನೋಂದಣಿ ಮಾಡ್ಕೋಬೇಕು. ಆ ನೋಂದಣಿ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ 2 ಅರ್ಜಿಗಳನ್ನ ತರಬೇಕು. ಅಂದರೆ ಒಂದೇ ಅರ್ಜಿ 2 ಕಾಪಿ, ಒಂದು ಕಾಪಿ ಕೂಡ ಇರಬೇಕು. ಅದಕ್ಕೆ ಅದ್ರ ಮೇಲೆ ಅವರು ರಿಸೀವ್ಡ್ ಸಿಗ್ನೇಚರ್ ಕೂಡ ಹಾಕ್ಕೋಬೇಕು. ಆಮೇಲೆ ಅಡ್ರೆಸ್ಸು ಸರಿಯಾಗಿ ಬರೆದಿರಬೇಕು, ಫೋನ್ ನಂಬರ್ ಬರೆದಿರಬೇಕು. ಸಮಸ್ಯೆಗಳ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡಿರಬೇಕು. ಸಾಧ್ಯವಾದಷ್ಟು ಮಟ್ಟಿಗೆ ದಾಖಲೆಗಳನ್ನ ಅದಕ್ಕೆ ಅಟ್ಯಾಚ್ ಮಾಡಿದ್ರೆ ಒಳ್ಳೆಯದು. ನಾವು ಅವ್ರಿಗೆ ಅಧಿಕಾರಿಗಳಿಗೆ 1 ತಿಂಗಳು ಅದನ್ನು ಬಗೆಹರಿಸಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. 1 ತಿಂಗಳ ನಂತರ ಬಗೆಹರಿದಿರ್ತಕ್ಕಂಥವ್ರು ಸಮಸ್ಯೆ ಮುಗೀತು. ಆದರೆ ಕೆಲವ್ರಿಗೆ ಸಮಸ್ಯೆ ಬಗೆಹರಿಯಲ್ಲ, ಕೆಲವು ಸಮಸ್ಯೆಗಳು ಬೇರೆ ಬೇರೆ ರೀತಿ ಇರ್ತವೆ. ಇವನ್ನ ಚರ್ಚೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ 1 ತಿಂಗಳ ನಂತರ ಒಂದು ಡೇಟ್ ಕೊಡ್ತೀನಿ ನಾನು, ಒಂದೊಂದು ಹೋಬಳಿಗೆ ಒಂದೊಂದು ಡೇಟು. ಈ ಕಾರ್ಯಕ್ರಮ ಮಾಗಡಿಲೂ ನಡೀತದೆ, ಕಸ್ಬಾ ಮಾಡಬಾಳಕ್ಕೆ ಸಂಬಂಧಪಟ್ಟಂಗೆ. ತಿಪ್ಸಂದ್ರದಲ್ಲೂ ಅವತ್ತೇ ನಡೀತದೆ, ಅವತ್ತೇ. ಅಂದರೆ ಅಲ್ಲಿ ತಿಪ್ಸಂದ್ರ ನಾಡ ಕಚೇರಿನಲ್ಲಿ ಅರ್ಜಿ ಸ್ವೀಕಾರ ಮಾಡೋದು, ಆ ಸಂಬಂಧಪಟ್ಟಂಥ ವಿ ಎಗಳು ಆರ್ ಐಗಳು ಅಲ್ಲಿ. ಕುದೂರಿನಲ್ಲಿ ಆ ಸಂಬಂಧಪಟ್ಟಂಥ ವಿ ಎಗಳು ಆರ್ ಐಗಳು ಕುದೂರಿನಲ್ಲಿ ಸ್ವೀಕಾರ ಮಾಡ್ತಾರೆ. ಇದು ಅವತ್ತು 20ನೇ ತಾರೀಕು ಬೆಳಿಗ್ಗೆ 10 ಗಂಟೆಯಿಂದ 5 ಗಂಟೆ ಅರ್ಜಿ ಸ್ವೀಕಾರ ಮಾಡೋದೇ ಕೆಲಸ, ಬೇರೆ ಏನು ಕೆಲಸ ಇರೋದಿಲ್ಲ. ಅರ್ಜಿ ಸ್ವೀಕಾರ ಮಾಡಿ ನೋಟ್ ಮಾಡಿಕೊಂಡು ಸಮಸ್ಯೆ ಏನು ಅದನ್ನು ನಮ್ಮ ಅಧಿಕಾರಿಗಳು ಸ್ಥಳಕ್ಕೆ ಹೋಗಿ ತಹಶೀಲ್ದಾರ್ ಆದಿಯಾಗಿ ಸ್ಥಳಕ್ಕೆ ಹೋಗಿ ಅದನ್ನು ಅಲ್ಲಿ ಪರಿಶೀಲನೆ ಮಾಡಿ ಕಾನೂನುಬದ್ಧವಾಗಿದ್ದರೆ ಕ್ರಮ ವಹಿಸಬೇಕು. ಒಂದು ಪಕ್ಷ ಏನೋ ಸಮಸ್ಯೆ ಆಯಿತು, ಬಗೆಹರಿಲಿಲ್ಲ, ಆವಾಗ ಸಾಧ್ಯವಾದರೆ ಜಿಲ್ಲಾಧಿಕಾರಿಗಳನ್ನೇ ನಮ್ಮ ಜಿಲ್ಲಾ ಹೆಡ್ ಕ್ವಾರ್ಟರ್ ಕರ್ಕೊಂಬರ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಅವರು ಬಂದು ಈ ಸಮಸ್ಯೆಗಳಿಗೆ ನೇರವಾಗಿ ನಾನು ಇರ್ತೀನಿ, ಜಿಲ್ಲಾಧಿಕಾರಿಗಳು ಇರ್ತಾರೆ, AC ಇರ್ತಾರೆ, DDLR ಇರ್ತಾರೆ, ADLR ಇರ್ತಾರೆ, ಎಲ್ಲರೂ ಒಟ್ಟಿಗೆ ಕೂತಿರ್ತೀವಿ. ಸಮಸ್ಯೆಗಳನ್ನ ನೇರವಾಗಿ ರೈತರು ಬಂದು ಚರ್ಚೆ ಮಾಡ್ಬೋದು. ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಅವತ್ತು ಚರ್ಚೆ. ಮೂರು ಅರ್ಜಿಯನ್ನು ಸ್ವೀಕಾರ ಮಾಡ್ತೀವಲ್ಲ, 3 ದಿನಾಂಕ ಕೊಡ್ತೀವಿ. ಇಲ್ಲಿ ಇದಕ್ಕೆ ತಾಲೂಕು ಹೆಡ್ ಕ್ವಾರ್ಟರ್ಗೆ DC ಅವ್ರನ್ನ ಬರೋದಕ್ಕೆ ಅವ್ರ ಟೈಮ್ ತೊಗೊಂಡೇ ಮಾಡ್ತೀನಿ. ಹೋಬಳಿ ಹೆಡ್ ಕ್ವಾರ್ಟರ್ಗಳಿಗೆ AC ಅವರು, DDLR, ನಾನು ಎಲ್ಲ ಕೂತು ಬೆಳಿಗ್ಗೆಯಿಂದ ಸಂಜೆವರೆಗೂ ಅಲ್ಲೇ ಕೂತು ಆ ಸಮಸ್ಯೆಗಳಿಗೆ ಅಲ್ಲೇ ಪರಿಹಾರ ಕೊಡಬೇಕು ಅಂತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ. ದಯಮಾಡಿ ನಮ್ಮ ಸಾರ್ವಜನಿಕರು 20ನೇ ತಾರೀಕು ಈ ತಿಂಗಳು ತೆಗೆದುಕೊಡ್ತಕ್ಕಂಥ ಒಂದು ಕಂದಾಯ ಅದಾಲತ್ತು, ಸರ್ವೆ ಅದಾಲತ್ತಲ್ಲಿ ಭಾಗವಹಿಸಿ ಅವರ ಸಮಸ್ಯೆಗಳನ್ನ ಅರ್ಜಿ ಮುಖಾಂತರ ಕೊಡಬೇಕು ಅಂತ ತಮ್ಮಗಳ ಮುಖಾಂತರ ನಾನು ಮನವಿ ಮಾಡ್ತಾಯಿದ್ದೀನಿ. ಪ್ರತಿ ತಿಂಗಳು ಅಲ್ಲ, 6 ತಿಂಗಳು ಒಂದು ಬಾರಿ ಮಾಡಬೇಕು ಅಂತ. ಪ್ರತಿ ತಿಂಗಳು ಕೂಡ ಈ ಕೆಲಸ ಮಾಡೋಕ್ಕಾಗಲ್ಲ. ಅವ್ರು ಕೆಲಸ ಮಾಡೋಕ್ಕೆ ಅಧಿಕಾರಿಗಳಿಗೆ ಟೈಮ್ ಬೇಕಲ್ಲ. 6 ತಿಂಗಳು ಅವಕಾಶ ಕೊಡ್ತೀವಿ ಅವ್ರಿಗೆ. ಅಂದರೆ ಆದಷ್ಟು ಬೇಗ ಮುಗಿಸ್ತಕ್ಕಂಥ ಕೆಲಸ ಆಗ್ತದೆ. 1 ತಿಂಗಳು ಆದಮೇಲೆ ನಾನು ಈ ಮೇಲಧಿಕಾರಿಗಳನ್ನ ಕರೆಸಿ ಎದುರುಗಡೆ ಚರ್ಚೆ ಆಗಬೇಕು. ಯಾಕಂದರೆ ಇವರೇನೋ ಒಂದು ಹೇಳ್ತಾರೆ, ನಾನು AC ಕಳಿಸಿದ್ದೀನಿ, ನಾನು DC ಕಳಿಸಿದ್ದೀನಿ, ಅಲ್ಲೈತೆ ಇಲ್ಲೈತೆ ಅಂತಕ್ಕಂಥದ್ದು ಹೇಳ್ತಾರಲ್ಲ, ಅದೆಲ್ಲ ಇಲ್ಲೇ ಪರಿಹಾರ ಆಗಬೇಕು. ಆ ದಿಕ್ಕಿನಲ್ಲಿ ಇವತ್ತು ನಾವು ಆ ಕಂದಾಯ ಅದಾಲತ್ನ, ಸರ್ವೆ ಅದಾಲತ್ನ ಪ್ರಾರಂಭ ಮಾಡಿದ್ದೀವಿ. ಸಾರ್ವಜನಿಕರು ಇದರ ಸಂಪೂರ್ಣವಾದಂಥ ಪ್ರಯೋಜನವನ್ನು ಪಡ್ಕೊ. ಇಲ್ಲಿಂದ ನಾನು ಮನೆ ತಕ್ಕ ಬರ್ತಾರೆ ಹುಡಿಕೊಂಡು ಕೆಲವರು ನಾನು ಎಲ್ಲೋ ಇರ್ತೀನಿ ಅಲ್ಲಿ ಬಂದು ಅರ್ಜಿ ಕೊಡ್ತಾರೆ, ಅದೆಲ್ಲ ಆಗಬಾರ್ದು. ಒಂದು ಸಾರಿ ವರ್ಷಕ್ಕೆ 1 ಬಾರಿ ಅಥವಾ 2 ಬಾರಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ನಮ್ಮ ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಬೇಕು ಅಂತ ಮನವಿ ಮಾಡ್ತೀವಿ. ಇಲ್ಲ, ಹಿಂದೆಯಿಂದ ಮಾಡ್ಕೊಂಬಂದಿದ್ದೋ, ಆದರೆ ಕರಾರುವಕ್ಕಾಗಿ ಈಗ ಮೊದಲನೇ ಹಂತದಲ್ಲಿ ಮಾಡ್ತಾಯಿದ್ದೀವಿ. ಪ್ರತಿ ವರ್ಷವೂ ಕೂಡ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದನ್ನು 1 ಬಾರಿ ಸಮಸ್ಯೆ ಜಾಸ್ತಿ ಇದ್ದರೆ 2 ಬಾರಿ ಮಾಡ್ತೀವಿ, ಇಲ್ಲಾಂದರೆ 1 ಬಾರಿ, ವರ್ಷಕ್ಕೆ 1 ಬಾರಿ ಮಾಡ್ತೀವಿ ಜನವರಿ ತಿಂಗಳಲ್ಲಿ. ಇಲ್ಲ, ಇದು ಇಲ್ಲಿ ನಡೆದಿರ್ತಕ್ಕಂಥ ಗೊಂದಲ, ಇಲ್ಲಿ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳನ್ನ ನಿವಾರಣೆ ಮಾಡಬೇಕು ಅಂತೇಳಿ ನಾನೇ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಅದಕ್ಕೇ ಕಂದಾಯ ಅದಾಲತ್ ಮಾಡಿರೋದು. ಜಿಲ್ಲಾಧಿಕಾರಿಗಳು ಬರ್ತಾರೆ, ACನೂ ಬರ್ತಾರೆ, ಎಲ್ಲರೂ ಬರ್ತಾರೆ. ಈಗ ಅವ್ರ ಮೇಲೆ ಇವ್ರು ಹೇಳಂಗಿಲ್ಲ, ಇವ್ರ ಮೇಲೆ ಅವ್ರು ಹೇಳಂಗಿಲ್ಲ, ಎದುರುಗಡೆ ಮಾತಾಡಬೇಕು ಒಬ್ರಿಗೊಬ್ರು. ಅದಕ್ಕೆ ಮಾತಾಡ್ತಕ್ಕಂಥ ಕಾರ್ಯಕ್ರಮ. ಮೂಲ ಉದ್ದೇಶ ಅಂದರೆ ನೀವೇ ಎಲ್ಲ ತೋರಿಸಿದ್ರಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ತಾಲೂಕು ಕಚೇರಿಯಲ್ಲಿ ಕೆಲಸ ಆಗಲ್ಲ, ಹಂಗೆ ಹಿಂಗೆ ಅಂತ ಅದನ್ನು ಸರಿಪಡಿಸ್ಬೇಕು ಅಂತಲೇ ಮಾಡ್ತಾ ಇರ್ತಕ್ಕಂಥ. 5 ದಿನಗಳಿಂದ ಸರ್ವರ್ ಸಮಸ್ಯೆ ಇದೆ. ಯಾರು ಹೇಳಿದ್ದು ಸರ್ವರ್ ಸಮಸ್ಯೆ ಐತೆ ಅಂತ? ಯಾರು ಹೇಳಿದ್ದು? ಇಲ್ಲ, ಅವೆಲ್ಲ ಸುಳ್ಳು. ಇವರೆಲ್ಲ ನಾಟಕ ಆಡ್ತಕ್ಕಂಥದ್ದು. ಎಲ್ರಿ ನೋಡ್ರಿ, ಅಲ್ಲಿ ಹೋದಾಗ ನನಗೆ ಫೋನ್ ಮಾಡಿ, ಸುಮ್ಮನೆ ಸರ್ವರ್ ಮೇಲೆ ಇವ್ರು ಹೇಳೋದು, ಇವ್ರ ಮೇಲೆ ಸರ್ವರ್ ಹೇಳೋದು, ಇವೆಲ್ಲ ಆಗಬಾರ್ದು. ಸುಮ್ಮನೆ ಇವೆಲ್ಲ ಕಾರಣಗಳು. ಸರ್ವೇರು ಅಲ್ಲಿ ಆಚೆ ಕಡೆ ಹೋಗೋಣ, ಜಾಗ ಇಲ್ಲ ಒಳಗಡೆ, ಅಲ್ಲಿ ಆಚೆ ಕಡೆ ಕೇಳೋಣ ಅದ್ರ ಬಗ್ಗೆ. ಈಗ ಸರ್ವರ್ನ ಮೇಂಟೈನ್ ಮಾಡೋರ್ನು ಕರೆಸ್ತೀವಿ. ಅವತ್ತು ಸರ್ವರ್ ಸಮಸ್ಯೆ ಇದ್ದರೆ 1 ದಿವಸ ಸಮಸ್ಯೆ ಇರ್ತದೆ, ಇಲ್ಲ ಮಧ್ಯಾಹ್ನ ತನಕ ಸಮಸ್ಯೆ ಇರ್ತದೆ. ಏನು ಕಂಟಿನ್ಯೂಸ್ ಆಗಿ 1 ವಾರ ಸಮಸ್ಯೆ ಇರಲ್ಲ. ಅದನ್ನು ಕೇಳೋಣ. ಈಗ ಅಲ್ಲಿ ಆಚೆ ಕಡೆ ಕೇಳೋಣ, ತಹಶೀಲ್ದಾರ್ ಇಲ್ಲೇ ಇದ್ದಾರೆ. ನೋಡ್ರಿ,
ಅದನ್ನೆಲ್ಲನೂ ಕೂಡ ಸರ್ಕಾರ ಏನು ಆದೇಶ ಹೊರಡಿಸಿದೆ ಅದನ್ನು ಪರಿಪಾಲನೆ ಮಾಡ್ತೀವಿ. ನಂಬರ್ 1. ನಂಬರ್ 2ನೇದು ಇನ್ನೊಂದೇನು ಅಂದರೆ ಉಪಗ್ರಾಮಗಳನ್ನೂ ಮಾಡ್ತಾಯಿದ್ದೀವಿ. ನಮ್ಮ ಸಾರ್ವಜನಿಕರು ಗೊತ್ತಿರ್ಬೋದು, ಏನೋ ಅಧಿಕಾರಿಗಳೇ ಮಾಡ್ತಾ ಇಲ್ಲ. ಇದನ್ನು DK ಸುರೇಶ್ ಅವರು ಚಾಲನೆ ಕೊಟ್ಟರು, ಉಪಗ್ರಾಮಗಳನ್ನ ಮಾಡಬೇಕು ಅಂತೇಳಿ. ಎಷ್ಟೋ ಜನಕ್ಕೆ ಈಸ್ವತ್ತಿಲ್ಲ. ಎಲ್ಲ ಸರ್ಕಾರಿ ಜಾಗದಲ್ಲಿ ಗೋಮಾಳದಲ್ಲಿ ಮನೆ ಕಟ್ಕೊಂಡವ್ರೆ, ಮತ್ತು ಕೆಲವರೆಲ್ಲ ಪ್ರೈವೇಟ್ ಜಾಗದಲ್ಲಿ ಮನೆ ಕಟ್ಕೊಂಡವ್ರೆ, ಪ್ರೈವೇಟ್ ಅವರ ಜಾಗದಲ್ಲಿ ಮನೆ ಕಟ್ಕೊಂಡವ್ರೆ ಅಲ್ವಾ. ಎರಡನ್ನೂ ಕೂಡ ಅದನ್ನು ಈಸ್ವತ್ತಿಗೆ ತರಬೇಕು ಅಂತೇಳಿ ಅದನ್ನು ಕೂಡ ಮಾಡ್ತಾಯಿದ್ದೀವಿ. ಈಗ ಅದನ್ನು ನಾವೇ DK ಸುರೇಶ್ ಅವರು ಚಾಲನೆ ಕೊಟ್ಟರಂತ ನಾವು ಮುಂದುವರಿಸ್ತಾ ಇದ್ದೀವಿ ಅಷ್ಟೇ. ಇದು ಕೆಲವ್ರಿಗೆಲ್ಲ ಅದು ಗೊತ್ತೇ ಇಲ್ಲ. ಉಪಗ್ರಾಮ ಏನೋ ಅಧಿಕಾರಿಗಳೇ ಮಾಡ್ಕೊಂಡು ಹೋಗ್ತಾವ್ರೆ ಅಂತ. ನಮ್ಮ ಆದೇಶದ ಮೇಲೆ ಅಧಿಕಾರಿಗಳು ಸ್ಥಳಕ್ಕೆ ಹೋಗಿ ಸರ್ವೆ ಮಾಡಿ ಎಷ್ಟು ಜನ ಅವರೇ ಏನು ಅಂತೇಳಿ ಮಾಡಿ ಅದನ್ನು ಒಂದು ಕಾರ್ಯಕ್ರಮ ಮಾಡಿ ಸುಮಾರು ಒಂದು 4-5 ಸಾವಿರ ಜನ ಹಕ್ಕುಪತ್ರಗಳವೆ ಕಾರ್ಯಕ್ರಮ ಮಾಡಿ ನಮ್ಮ ಮುಖ್ಯಮಂತ್ರಿಗಳನ್ನೋ ನಮ್ಮ DK ಸುರೇಶ್ ಅವ್ರನ್ನೆಲ್ಲ ಕರೆಸಿ ಆ ಕಾರ್ಯಕ್ರಮನ ಚಾಲನೆ ಕೊಡ್ತೀವಿ. ಇನ್ನು 6 ತಿಂಗಳಲ್ಲಿ ಈ ಉಪಗ್ರಾಮದ ಯಾರು ಕೂಡ ನಮಗೆ ಈ ಸ್ವತ್ತಾಗಲಿಲ್ಲ, ನಾನು ಮನೆ ಕಟ್ಕೊಂಡಿದ್ದೆ, ನಾನು ಅಷ್ಟೊಂದು ವಾಸ ಮಾಡ್ತಿದ್ದೆ ಅಂತಕ್ಕಂಥ ಕಂಪ್ಲೇಂಟ್ ಬರಬಾರ್ದು. ಇನ್ನು 6 ತಿಂಗಳಲ್ಲಿ ಸಂಪೂರ್ಣವಾಗಿ ಎಲ್ಲ ಉಪಗ್ರಾಮಗಳನ್ನು ಕೂಡ ಮುಗಿಸ್ತೀವಿ.